ಸ್ನೇಹಿತರೆ, ನಾನೀಗ ಒಂದು ಇಟ್ಟಿಗೆಯದ್ದು ವಾಟರ್ ಅಬ್ಸರ್ಪ್ಷನ್ ಟೆಸ್ಟ್ ಮಾಡ್ತಿದ್ದೇನೆ. ಈ ಟೆಸ್ಟ್ ಏನಕ್ಕೆ ಮಾಡಬೇಕಂದ್ರೆ, ನಿಮ್ಮದು ಇಟ್ಟಿಗೆ ಇದೆಯಲ್ಲ, ಅದು ನೀರು ಎಷ್ಟು ತಗೊಳ್ತಾ ಅಂತ ನಿಮಗೆ ಗೊತ್ತಾಗಬೇಕಲ್ಲ. ಒಂದು ಇಟ್ಟಿಗೆ 20%ಗಿಂತ ಜಾಸ್ತಿ ನೀರು ತಗೊಂಡ್ರೆ ಅದರ ಕ್ವಾಲಿಟಿ ಒಳ್ಳೆಯದಿಲ್ಲ ಅಂತ ಗೊತ್ತಾಯ್ತಾ. ಈ ಟೆಸ್ಟ್ ಮಾಡಲಿಕ್ಕೆ ಒಂದು ಸಣ್ಣ ಫಾರ್ಮುಲಾ ಇದೆ. ಅದು ಯಾವುದಂದರೆ, ಸ್ನೇಹಿತರೆ, ಇಲ್ಲಿ ಲಾಸ್ಟಲ್ಲಿ ಫಾರ್ಮುಲಾ ಬರ್ದಿದ್ದೇನೆ ನೋಡ್ಬೋದು. W2 - W1 / W1 × 100. ಈ ಫಾರ್ಮುಲಾದ ಪ್ರಕಾರ ಇವಾಗ ನಾವು ಮಾಡಬೇಕು. ಇಲ್ಲಿ ಮೇಲ್ಗಡೆ ನೋಡ್ಬೋದು, ಒಂದು ಇಟ್ಟಿಗೆ ವೆಯ್ಟ್ W1 3 kg ಅಂತ ಬರ್ದಿದ್ದೇನೆ. ಇದು ನಾನು ಎಕ್ಸಾಂಪಲ್ ಆಗಿ ಬರ್ದದ್ದು ನಿಮಗೆ. ನೀವು ನಿಮ್ಮದು ಇಟ್ಟಿಗೆ ಇದೆಯಲ್ಲ, ಅದರ ವೇಟ್ ಎಷ್ಟಿದೆ ಅಂತ ಚೆಕ್ ಮಾಡಿ ಆಯಿತಾ. ನಂತರ ನೀರಲ್ಲಿ ಮುಳುಗಿಸಾದ್ಮೇಲೆ 24 hours ನೀರಲ್ಲಿ ಇಟ್ಟಾದ್ಮೇಲೆ ಆ ಇಟ್ಟಿಗೆ ವೇಟ್ ಎಷ್ಟಾಯ್ತು ಅಂತ 3.45 kg. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಫಾರ್ಮುಲಾದ ಪ್ರಕಾರ W2 - W1 ಮಾಡಬೇಕು. 3.45 - 3 ಮಾಡಿದಾಗ ನಮಗೆ 0.45 kg ಬಂತು. ಅಂದರೆ ಅದು ಎಷ್ಟು ನೀರು ತಗೊಂಡಿದೆ ಅಂತ 0.45 kg. ನಂತರ 0.45 / 3 × 100 ಮಾಡಬೇಕು. ಅಂದರೆ ಅದು ಫಾರ್ಮುಲಾ ಇದೆಯಲ್ಲ, ಅದಕ್ಕೆ ನೀವು ವ್ಯಾಲ್ಯೂ ಹಾಕಿದರೆ ಆಯಿತು. ಮಾಡಿದಾಗ ನನಗೆ 15% ಬಂತಲ್ಲ. ನಮಗೆ ಈಗ 20%ಗಿಂತ ಕಡಿಮೆ ಬಂದರೆ ಹೈ ಕ್ವಾಲಿಟಿ ಇಟ್ಟಿಗೆ ಅಂತ ಗೊತ್ತಾಯ್ತಾ. ಮತ್ತು 20%ಗಿಂತ ಜಾಸ್ತಿ ಅಬ್ಸರ್ವ್ ಮಾಡಿದ ಇಟ್ಟಿಗೆಯನ್ನು ನಾವು ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡಲಿಕ್ಕಿಲ್ಲ. ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಏನಂದರೆ, ನಮ್ಮದು ಮಳೆಗಾಲಕ್ಕೆ ಇದೆಯಲ್ಲ, ಗೋಡೆ ಎಲ್ಲ ಪಸೆ ಬರುತ್ತೆ ಮತ್ತು ನಿಮ್ಮದು ಸ್ಟ್ರಕ್ಚರ್ ವೀಕ್ ಆಗ್ತಾ ಹೋಗ್ಬೋದು. ಅದಕ್ಕೋಸ್ಕರ ಸ್ನೇಹಿತರು ಹೇಳಿದ್ದು, ಮೊದಲನೇದಾಗಿ ನೀವು ವಾಟರ್ ಅಬ್ಸರ್ಪ್ಷನ್ ಟೆಸ್ಟ್ ಮಾಡಬೇಕು ಸೈಟಲ್ಲಿ. ಅದಾದ ನಂತರ ಒಳ್ಳೆ ಇಟ್ಟಿಗೆಯನ್ನು ಮಾತ್ರ ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡಬೇಕು ಗೊತ್ತಾಯ್ತಾ.